ಪಿಯು ಪರೀಕ್ಷೆ ದಿನವೇ ಹಾರ್ಟ್ ಅಟ್ಯಾಕ್ಗೆ ವಿದ್ಯಾರ್ಥಿನಿ ಬಲಿಯಾಗಿದ್ದಾರೆ. ಅಯ್ಯೋ ವಿಧಿಯೇ ನೀನೆಷ್ಟು ಕ್ರೂರಿ. ಹೃದಯಾಘಾತದಿಂದ ಭೂಮಿಕಾ ಹಾರ್ಟ್ ಅಟ್ಯಾಕ್ ಆಗಿರುವಂತಹ ದುರ್ದೈವ. ಹಾರ್ಟ್ ಅಟ್ಯಾಕ್ಗೆ ವಿದ್ಯಾರ್ಥಿನಿ ಬಲಿಯಾಗಿದ್ದಾರೆ. ಪಿಯುಸಿ ಎಕ್ಸಾಮ್ ದಿನಾನೇ ಎಷ್ಟು ಕ್ರೂರಿ ಅಲ್ವಾ ವಿಧಿ ಅನ್ಸ್ಬಿಡುತ್ತೆ. ಚಿಕ್ಕೋಡಿಯ ಬಂಬಲವಾಡ ಗ್ರಾಮದಲ್ಲಿ ಮನ ಕಲುಕುವ ಘಟನೆ. ಹೃದಯಾಘಾತದಿಂದ ಭೂಮಿಕಾ ಕರೆಪ್ಪ ಮಾಳಿಂಗೆ ಸಾವನ್ನಪ್ಪಿದ್ದಾರೆ. ನಸುಕಿನ ಜಾವ 3 ಗಂಟೆಗೆದ್ದು 6 ಗಂಟೆವರೆಗೂ ಕೂಡ ಓದ್ಕೊಂಡಿರ್ತಾರೆ ಭೂಮಿಕಾ. ಅರ್ಧ ಗಂಟೆ ವಿಶ್ರಾಂತಿಯನ್ನ ಪಡೆದುಕೊಂಡು ಸ್ನಾನಕ್ಕೆ ತೆರಳಿದಾಗ ಹಾರ್ಟ್ ಅಟ್ಯಾಕ್ ಆಗಿದೆ. ಆಸ್ಪತ್ರೆಗೆ ದಾಖಲಿಸುವ ಮುನ್ನವೇ ಉಸಿರು ಚೆಲ್ಲಿದ್ದಾರೆ ಭೂಮಿಕಾ. ಭೂಮಿಕಾ ಕಾಲಿಕ ಸಾವಾಗಿರುವಂಥದ್ದು ಮುಗಿಲು ಮುಟ್ಟಿದೆ ಪೋಷಕರ ಆಕ್ರಂದನ. ಇವತ್ತಿಂದ ಪಿಯುಸಿ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿರುವಂಥದ್ದು ರಾಜ್ಯಾದ್ಯಂತ. ಮಾರ್ಚ್ 17ರವರೆಗೂ ಕೂಡ ನಡೆಯುತ್ತೆ. ಪಿಯುಸಿ ವಿದ್ಯಾರ್ಥಿನಿ ಭೂಮಿಕಾ 3 ಗಂಟೆಗೆ ಎದ್ದುಬಿಟ್ಟು ಓದ್ತಾ ಇರ್ತಾರೆ. 6 ಗಂಟೆಯವರೆಗೂ ಕೂಡ ಅರ್ಧ ಗಂಟೆ ವಿಶ್ರಾಂತಿಯನ್ನ ಮಾಡಿ ಸ್ನಾನಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಸಂಭವಿಸಿದೆ. ಮುಗಿಲು ಮುಟ್ಟಿದೆ ಪೋಷಕರ ಈ ಒಂದು ಆಕ್ರಂದನ. ಭೂಮಿಕಾ ಅಕಾಲಿಕ ಸಾವಿನಿಂದಾಗಿ ನೋಡ್ಬೋದು ಕುಟುಂಬಸ್ಥರ ಆಕ್ರಂದನ ಮುಟ್ತಾ ಇದೆ. ಇವತ್ತು ತಾನೇ ಪಿಯುಸಿ ಎಕ್ಸಾಮ್ಸ್ ಇತ್ತು. ಭೂಮಿಕಾ 3 ಗಂಟೆಗೆ ಎದ್ದುಬಿಟ್ಟು 6 ಗಂಟೆವರೆಗೂ ಕೂಡ ಓದಿರ್ತಾರೆ. ಬಟ್ ಓದಿ ಅರ್ಧ ಗಂಟೆ ವಿಶ್ರಾಂತಿಯನ್ನು ಕೂಡ ಪಡೆದುಕೊಂಡು ಅದಾದ ನಂತರ ಸ್ನಾನಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಭೂಮಿಕಾಗೆ ಹಾರ್ಟ್ ಅಟ್ಯಾಕ್ ಸಂಭವಿಸಿರುವಂಥದ್ದು. ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿರುವಂತಹ ಪಿಯುಸಿ ವಿದ್ಯಾರ್ಥಿನಿ ಭೂಮಿಕಾ. ಕುಟುಂಬಸ್ಥರ ಆಕ್ರಂದನ, ಗ್ರಾಮದವರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಬಂಬಲವಾಡ ಚಿಕ್ಕೋಡಿಯಲ್ಲಿ ನಡೆದಿರುವಂತಹ ಮನ ಕಲುಕುವ ಘಟನೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಒಂದು ರೀತಿಯಾಗಿ ಮನಕಲುಕುವಂತಹ ಘಟನೆ. ಪಿಯುಸಿ ಎಕ್ಸಾಮ್ಸ್ ಇವತ್ತಿಂದನೇ ಆರಂಭ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಒತ್ತಡಕ್ಕೇನಾದರೂ ಒಳಗಾಗಿದ್ರಾ ಅಂತ ಹೇಳ್ಬಿಟ್ಟು, ಬಿಕಾಸ್ 3 ಗಂಟೆ ಮುಂಜಾನೆಗೆ ಎದ್ದುಬಿಟ್ಟು 6 ಗಂಟೆವರೆಗೂ ಕೂಡ ಓದ್ತಾ ಇರ್ತಾರೆ. ಅದಾದಮೇಲೆ ವಿಶ್ರಾಂತಿಯನ್ನು ಪಡೆದುಕೊಂಡು ಸ್ನಾನಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಆಗಿರುವಂತಹ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಭೂಮಿಕಾ. ಈ ಹಿಂದೆ ಏನಾದರೂ ಮೈನೋರ್ ಹಾರ್ಟ್ ಅಟ್ಯಾಕ್ ಆ ಥರ ಏನಾದರೂ ಕಾಣಿಸ್ಕೊಂಡಿತ್ತಾ, ಅಥವಾ ಮೊದಲ ಬಾರಿನೇನಾ? ಏನು ಸಮಸ್ಯೆ ಇತ್ತು? ಸ್ಟ್ರೆಸ್, ಪ್ರೆಷರ್ ಏನಾದರೂ ಇತ್ತಾ? ಏನಾದರೂ ಮಾಹಿತಿ ಇದೆಯಾ ಪ್ರಶಾಂತ್? ಖಂಡಿತ ರೋಜಾ, ದ್ವಿತೀಯ ಪಿಯುಸಿ ಪರೀಕ್ಷೆಗೆ ತೆರಳಲು ಸಿದ್ಧವಾಗಿದ್ದ ವಿದ್ಯಾರ್ಥಿನಿಗೆ ಹೃದಯಾಘಾತವಾಗಿ ಮೃತಪಟ್ಟಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ವ್ಯಾಪ್ತಿಯ ಬಂಬಲೂರು ಗ್ರಾಮದಲ್ಲಿ ನಡೆದಿರುವಂತದ್ದು. ಭೂಮಿಕಾ ಮಾಳಂಗಿ 17 ವರ್ಷದ ವಿದ್ಯಾರ್ಥಿನಿ ಎಂದು ದ್ವಿತೀಯ ಪರೀಕ್ಷೆಯ ಪಿಯುಸಿ ಪರೀಕ್ಷೆ ಬರೆಯಲು ಸಿದ್ಧತೆ ನಡೆಸಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಹೃದಯಾಘಾತಕ್ಕೆ ಈಡಾಗಿ ಇಲ್ಲಿ ಮೃತಪಟ್ಟಿರುವಂತಹ ಮಾಹಿತಿ ಸಹ ಲಭ್ಯವಾಗಿರುವಂತದ್ದು. ಸ್ನಾನವನ್ನ ಮುಗಿಸಿಕೊಂಡು ಹೊರಬರುತ್ತಿದ್ದ ಸಂದರ್ಭದಲ್ಲಿ ಭೂಮಿಕಾಗೆ ಒಂದ್ ಸ್ವಲ್ಪ ಅಸ್ವಸ್ಥತೆ ಕಾಣಿಸಿಕೊಂಡಿದೆ. ತಕ್ಷಣ ಪೋಷಕರು ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ಯಲು ಮುಂದಾದರೂ ಸಹ ಆ ಒಂದು ಸಂದರ್ಭದಲ್ಲಿ ಮಾರ್ಗ ಮಧ್ಯೆಯೇ ಭೂಮಿಕಾ ಇಲ್ಲಿ ಅಸುನೀಗಿದ್ದಾಳೆ ಎಂಬ ಮಾಹಿತಿ ಸಹ ತಿಳಿದು ಬಂದಿರುವಂತದ್ದು. ಪರೀಕ್ಷೆಗೆ ತೆರಳಬೇಕಿದ್ದ ವಿದ್ಯಾರ್ಥಿನಿ ಆಕಸ್ಮಿಕ ಸಾವಿನಿಂದ ಕುಟುಂಬಸ್ಥರು ಶೋಕ ಸಾಗರದಲ್ಲಿ ಸಹ ಇಲ್ಲಿ ಮುಳುಗಿರುವಂತದ್ದು. ಈ ಒಂದು ಘಟನೆ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಗ್ರಾಮದಲ್ಲಿ ದುಃಖದ ವಾತಾವರಣ ಸಹ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ರೋಜಾ, ಭೂಮಿಕಾಗೆ ಏನಾದ್ರೂ ಸಮಸ್ಯೆಗಳಿತ್ತ ಅಂತ ಹೇಳ್ಬಿಟ್ಟು, ಹಿಂದೆ ಏನಾದ್ರೂ ಸಮಸ್ಯೆಗಳಾಗಿತ್ತ ಅಂತ ಪ್ರಶಾಂತ್? ರೋಜಾ, ಏನಂತಂದ್ರೆ ಈ ಹಿಂದೆ ಯಾವುದೇ ರೀತಿಯಾಗಿ ವಿದ್ಯಾರ್ಥಿನಿಯರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಮುನ್ಸೂಚನೆ ಸಹ ಕಂಡು ಬಂದಿರಲಿಲ್ಲ. ಇವತ್ತು ಬೆಳಗ್ಗೆ ಏಕಾಏಕಿಯನ್ನು 3 ಗಂಟೆಯಿಂದ 6 ಗಂಟೆ ತನಕ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ತದನಂತರ ಇನ್ನೇನು ಪರೀಕ್ಷೆಗೆ ಹೋಗ್ಬೇಕಂತ ಹೇಳಿ ಹೋಗುವಂತ ಸಂದರ್ಭದಲ್ಲಿ ಸ್ನಾನಕ್ಕೆ ರೆಡಿ ಆಗ್ತಾಳೆ. ಆ ಒಂದು ಸಂದರ್ಭದಲ್ಲಿ ಸ್ನಾನವನ್ನು ಮುಗಿಸಿಕೊಂಡು ಹೊರಬರುತ್ತಿದ್ದ ಸಂದರ್ಭದಲ್ಲಿ ಹೃದಯಾಘಾತಕ್ಕೆ ಸಹ ಆಗಿರುವಂತದ್ದು. ಈ ಹಿಂದೆ ಯಾವುದೇ ರೀತಿಯಾಗಿ ಇಲ್ಲಿ ವಿದ್ಯಾರ್ಥಿನಿ ಆಗಿರುವಂತಹ ಭೂಮಿಕಾಗೆ ಯಾವುದೇ ರೀತಿಯಾಗಿ ಹೃದಯ ಸಂಬಂಧಿತ ಕಾಯಿಲೆಗಳು ಆಗಿರಲ್ಲ. ಯಾವುದೇ ರೀತಿಯಾಗಿ ಈ ತರ ಮುನ್ಸೂಚನೆ ಕಾಣ್ ಬಂದಿಲ್ಲ ಅಂತೇಳಿ ಪೋಷಕರು ಸಹ ಇಲ್ಲಿ ಮಾಹಿತಿಯನ್ನ ನೀಡಿರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇತ್ತೀಚಿನ ದಿನಗಳಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ಗಾಗಿರ್ಬೋದು, ಶಾಲಾ ಮಕ್ಕಳಿಗೂ ಕೂಡ, ಈ ಶಾಲೆ ಕಾಲೇಜು ಮಕ್ಕಳಿಗೂ ಕೂಡ ಯಾಕೆ ಹಾರ್ಟ್ ಅಟ್ಯಾಕ್ ಸಂಭವಿಸ್ತಾ ಇದೆ ನಿಜಕ್ಕೂ ಗೊತ್ತಿಲ್ಲ. ನಮ್ಮ ಆಹಾರ ಪದ್ಧತಿಗಳ ಅಥವಾ ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಸ್ಟ್ರೆಸ್, ಪ್ರೆಷರ ಏನು ಅಂತ ನಿಜಕ್ಕೂ ಅರ್ಥನೇ ಆಗೋದಿಲ್ಲ. ಮತ್ತು ಈಗ ಒಂದಷ್ಟು ನಾವು ಜೀವನ ಶೈಲಿಯನ್ನು ಬದಲು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಲೇಟಾಗಿ ಮಲಗೋದು, ಲೇಟಾಗಿ ಏಳೋದು, ಆಹಾರ ಪದ್ಧತಿಗಳಾಗಿರ್ಬೋದು, ಲೇಟ್ ನೈಟ್ ತಿನ್ನೋದು, ಒತ್ತಡದ ಜೀವನದಲ್ಲಿ ಬದುಕ್ತಾ ಇರೋದು, ಮತ್ತು ನಾವು ವಾಕ್ ಅನ್ನೋದೇ ಕಂಪ್ಲೀಟಾಗಿ ಕಮ್ಮಿಯಾಗಿ ಹೋಗ್ಬಿಟ್ಟಿದೆ. ಎಲ್ಲವೂ ಕೂಡ ಆನ್ಲೈನ್, ನಮಗೇನು ಬೇಕೋ ಅಂಗೈಯಲ್ಲೇ ಪ್ರಪಂಚ ಅನ್ನೋ ಹಾಗೆ ಎಲ್ಲವೂ ಕೂಡ ನಮ್ಮ ಮನೆ ಬಾಗಿಲಿಗೆ ಬಂದು ಬೀಳುವಂತಹ ಒಂದು ವ್ಯವಸ್ಥೆ ಇವಾಗಿರೋದೇ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಿರ್ಬೋದು ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಇದೆಲ್ಲವನ್ನು ನಿಲ್ಲಿಸಿದ್ರೆ ನಮಗೆ ಈ ರೀತಿಯಾದಂತಹ ಒಂದು ಸಿಚುವೇಶನ್ಸ್ನ ಫೇಸ್ ಮಾಡೋದು ಕಮ್ಮಿ ಆಗತ್ತೇನೋ.